ಜೊತೆಯ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ 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 ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನಾನು ಸ್ವಲ್ಪ ದಾಸೋಹಿ ಹೋಗಿ ಬರುತ್ತೇನೆ. ಅಲ್ಲಿರುವ ಯೋಗಕ್ಷೇಮಗಳು ವಿಚಾರ ಮಾಡಿಕೊಂಡು ಬರುತ್ತೇನೆ. ಬೇಗ ಬಂದ್ಬಿಡಿ. ಆಯ್ತು, ಬಾಯ್ ಬಾಯ್. ಕುದಿಯುತ್ತಿರುವ ನನ್ನ ಸೇಡಿನ ಜ್ವಾಲೆ ಉರಿಯುತ್ತಿರುವಂತಹ ನನ್ನ ಹೃದಯದಲ್ಲಿ ಕುದೀತಾ ಇದೆ. ನನ್ನ ಗಂಡನ ಯಾರು ಸಾಯಿಸಿದ್ರೋ ಅವ್ರನ್ನ ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ. ಸ್ವಾಗತ ಮಣಿಕಂಠ, ಸ್ವಾಗತ. ಮಂಗಳಗೌರ್ತಿ, ಸ್ವಾಗತ ಬಯಸೋದನ್ನು ಬಿಟ್ಟು ನಿಮ್ಮ ಮನೆಗೆ ಬರಲು ಆಮಂತ್ರಣ ನೀಡಿದಿರಲ್ಲ, ಅದು ಯಾವ ಕಾರಣಕ್ಕಾಗಿ ನನ್ನನ್ನು ಬರಲು ಹೇಳಿದ್ರಿ? ಆ ಕಾರಣ ನಾನು ಮೊದಲು ತಿಳಿದುಕೊಳ್ಳಬೇಕು. ಮಣಿಕಂಠ, ಕಾರಣ ಇಲ್ಲದೆ ಈ ಸುಮಂಗಲ ಗೌರ್ತಿ ಯಾರನ್ನ ಕರೆಸೋದಿಲ್ಲ. ಸ್ವಲ್ಪ ದಿನಗಳ ಹಿಂದೆ ನನ್ನ ಗಂಡ ಮದುವೆ ಮಂಟಪದಿಂದ ನಿನ್ನ ಎದೆಗೆ ಒತ್ತಿ ಕಾವ್ಯನ್ನ ಕರ್ಕೊಂಡು ಬಂದ್ಬಿಟ್ರು. ಅದು ತಪ್ಪು ಅಂತ ನನಗನ್ನಿಸ್ತು. ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮಂಗಳಗೌರ್ತಿ, ನಿಜವಾಗ್ಲೂ ಈ ಮಾತು ನೀವೇ ಹೇಳ್ತೀರಾ? ಮಣಿಕಂಠ, ನಾನು ಮನಸ್ಫೂರ್ತಿಯಾಗಿ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಹಾಗೆ ಕಾವ್ಯ ನೀವು ಸತಿಪತಿಗಳಾಗಿ ಬಾಳ್ಬೇಕು ಅಂತ ನನ್ನ ಆಸೆ ಆಗಿತ್ತು. ಈಗ ಕಾವ್ಯಳ ಕೊರಳಿಗೆ ಮಾಂಗಲ್ಯ ಕೊಟ್ಟದಕ್ಕೆ ನೀವು ತಯಾರಾಗಿದ್ದೀರಾ ಅಂತ ಕೇಳೋಣ ಅಂತ ಕರೆಸಿದ್ದೇನೆ. ಕೇಳು ಮಣಿಕಂಠ, ನೀ ಕಾರಣಕ್ಕಾಗಿ ನಿನ್ನನ್ನ ಇಲ್ಲಿ ಕರೆಸಿರೋದು. ಸುಮಂಗಲಗೌರ್ತಿ, ನಿಮ್ಮ ಮಾತು ನಂಬಿದರೆ ನಂಬಬೇಕು ಬಿಡಬೇಕು ಒಂದು ಅರ್ಥವಾಗುತ್ತದೆ ನನಗೆ. ನಿಮ್ಮ ಮನೆತನದಲ್ಲಿ ಏರುತ್ತಾ ಅಲ್ಲ, ತಲತಲಾಂತರದಿಂದ ಕಾದಾಡುತ್ತಾ ಬಂದಿರುವ ಕದನವಿದು. ಈಗಲೂ ಹೇಳುತ್ತೂ ಹಾಗೇ ಇದೆ. ಹೀಗಿರುವಾಗ ನನ್ನನ್ನು ನಿಮ್ಮ ಮನೆಗೆ ಕರೆಸಿಕೊಂಡು ಕನ್ಯಾದಾನ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದು ನಾನು ನಂಬಬೇಕೆ? ಇದು ಸಾಧ್ಯವೇ ಇಲ್ಲ. ನಿಮ್ಮ ಮಾತಿನ ಮೂಡಿಯಲ್ಲಿ ಏನೋ ಮೋಸ ಅಡಿಸಿಕೊಂಡಿದೆ. ಕಾಯ ನನ್ನನ್ನು ಮದುವೆಯಾಗಲು ಸಿದ್ಧಲಿಲ್ಲ. ಅವನು ಈಗಾಗಲೇ ತನ್ನ ಸೋದರ ಮಾವನ ಮದುವೆಯಾಗಲು ಸಿದ್ಧನಾಗಿಯೇ ನಿಂತಿದ್ದಾಳೆ. ಇಲ್ಲ ಮಣಿಕಂಠ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಕಾವ್ಯ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾಳೆ. ಅವಳ ಸೋದರ ಮಾವನ್ ಕಂಡ್ರೆ ಅವಳಿಗೆ ಇಷ್ಟ ಇಲ್ಲ. ಬೇಕಾದ್ರೆ ಅವಳ ಬಾಯಿಂದನೇ ನಾನು ಹೇಳಿಸ್ತೇನೆ. ಬೇಡ, ಅವಳ ಅತ್ತಿಗಾದ ನೀನು ಅವಳಿಗೆ ಹೆತ್ತವಳ ಸಮಾನ. ನಿನ್ನ ಕೈ ತುತ್ತಿನ ಉಂಟು ಬೆಳೆದು ಆಡಿದ ಅವಳು ನಿನಗೆ ಮಗಳ ಸಮಾನ. ಅವಳ ಭವಿಷ್ಯ
ಭವಿಷ್ಯವನ್ನೇ ರೂಪಿಸಬೇಕಾದವು ನೀನು ಸುಳ್ಳು ಹೇಳಬಹುದು. ಇಲ್ಲ, ನಿನ್ನ ಮಾತು ನಾನು ನಂಬುತ್ತೇನೆ. ಕಾವ್ಯ ನನ್ನ ಕೈ ಹಿಡಿದು ನನ್ನ ಮನೆಗೆ ಬರುವುದಾದರೆ ನನ್ನ ಭಾಗ್ಯದ ಬಾಗಿಲು ತೆರೆಯುತ್ತೆಂದು ತಿಳಿದುಕೊಳ್ಳುತ್ತೇನೆ. ನನ್ನ ಕನಸು ನನಸಾಯಿತೆಂದು ಭಾವಿಸಿಕೊಳ್ಳುತ್ತೇನೆ. ಇದಕ್ಕೆಲ್ಲ ಸಹಾಯ ಸಹಕಾರ ನೀಡಿದ ಸುಮಂಗಲ ಗೌಟಿಯರೇ ನನ್ನ ಸ್ಪಷ್ಟ. ಕಾರ್ಯದ ಕೊನೆ ನನ್ನ ಕೈಯಿಂದ 3 ಗಂಟೆ ಹಾಕಿದರೆ ಮುಗಿದೇ ಹೋಯ್ತು. ನಾವು ನೀವು ನೆಂಟರಾಗುತ್ತೇವೆ. ಮತ್ತೇನಾದರೂ ಇದರಲ್ಲಿ ಕುಂಟ ನೆಪ ಒಡ್ಡಬಾರದು ಗೌಡ್ತಿ. ಅಯ್ಯಯ್ಯೋ ಮಣಿಕಂಠ, ಇದರಲ್ಲಿ ಕುಂಟು ನೆಪ ಏನಿದೆ? ನಿಮ್ಮ ಮನೆತನದ ವಿರುದ್ಧ ಹೋರಾಡಲಿಕ್ಕಾಗುದಿಲ್ಲ ಅಂತಾನೆ ನಾನು ಮತ್ತೊಂದು ಮದುವೆ ಆಗಿರೋದು. ನೋಡಿ, ಇನ್ ಮುಂದೆ ಈ ದ್ವೇಷ ಕದನ ಯಾವುದು ಬೇಡ. ಸ್ನೇಹದಿಂದ ಇರೋಣ, ಸ್ನೇಹ ಜೀವಿಗಳಾಗಿ ಬದುಕೋಣ. ಹಾಗೆ ನಿಮ್ಮ ಮೇಲಿರೋ ನಂಬಿಕೆ ಆ ನಿಮ್ಮ ಮನೆತನದವ್ರ ಮೇಲಿಲ್ಲ ನನಗೆ. ಆ ನಾಡಗೌಡರ ಮನೆತನದವರು ಈ ಮಣಿಕಂಠನ ಮೇಲೆ ಅಷ್ಟೊಂದು ಅಭಿಮಾನವೇ? ಅಭಿಮಾನ ಅಲ್ಲ, ನಂಬಿಕೆ. ಯಾಕಂದ್ರೆ ನೀವು ಕಾವ್ಯಾಳ ಕೊಳ್ಳಿಗೆ ಮಾಂಗಲ್ಯ ಕಟ್ಟೋ ಗಂಡಲ್ವೇ? ಗೌಡ್ತಿ, ನಿಮ್ಮ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು. ಮಣಿಕಂಠ, ಎಂತ ಅದೃಷ್ಟವಂತ ನೀನು ಬಯಸಿದ ಭಾಗ್ಯ ನಿನ್ನ ಮನೆಯ ಬಾಗಿಲಿಗೆ ಬಂದಿದೆ. ಹೆಣ್ಣು ಇಂಥ ಸೌಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಹೆಣ್ಣು, ಹಣ್ಣು, ಮಣ್ಣು ಇವು 3 ಒಡೆದು ಬರಬೇಕಾದ್ರೆ ಅದಕ್ಕೊಂದು ಪುಣ್ಯ ಪಡೆದಿರಬೇಕು. ಆ ಪುಣ್ಯ ಪುರುಷನೇ ಎಂದೆವು ನಾನಾದೆ. ಸುಮಂಗಲ ಗೌಡ್ತಿ, ಕಾವ್ಯ ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ, ನಾನು ಅವಳ ಮೇಲಿಟ್ಟಿರುವ ಅಭಿಮಾನಕ್ಕಾಗಿ, ನಮ್ಮಿಬ್ಬರ ಮದುವೆ ಮಾತಿನ ಒಪ್ಪಂದಿಗಾಗಿ ಕಾವ್ಯರ ಕೊರಳಿಗೆ ಒಂದು ಕಾಣಿಕೆ ತರಬೇಕೆನ್ನುವುದೇ ನನ್ನ ಆಸೆಯಾಗಿದೆ. ಹೇಳಿ ಗೌಡ್ತಿ, ಯಾವ ಕಾಣಿಕೆ ತರಬೇಕೆಂದು? 10 ಲಕ್ಷ ರೂಪಾಯಿ ಆಹ್ವಾನ ತರಲು, ಇಲ್ಲ 20 ಲಕ್ಷ ರೂಪಾಯಿ ಆಹ್ವಾನ ತರಲು? ಹೇಳಿ ಗೌಡ್ತಿ, ಹೇಳಿ. ಮಣಿಕಂಠ, ನೀನು ಕೋಟಿ ಕೊಟ್ಟು ಆಭರಣ ತಂದ್ರು ಅದು ನನಗ್ ಬೇಕಾಗಿಲ್ಲ. ಕಾವ್ಯ ನಿಮ್ಮನೆ ಸೊಸೆ ಆಗ್ಬೇಕು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಅದಕ್ಕೆ ಒಪ್ಕೊಂಡ್ರೆ ಖಂಡಿತ ನಿಮ್ಮನೆ ಸೊಸೆ ಆಗ್ತಾಳೆ. ಯಾವುದು ನಿಮ್ಮ ಕಂಡೀಷನು? ಕಾವ್ಯ ನಿಮ್ಮನೆ ಸೊಸೆ ಆಗ್ಬೇಕು ಅಂದ್ರೆ ಸರ್ವ ಆಸ್ತಿಯು ನಿಮ್ಮ ಹೆಸರು ಬರಿಬೇಕು. ನಿಮ್ಮ ಅಣ್ಣಂದಿರ್ಗೆ ಸೂಜಿಯಷ್ಟು ಆಸ್ತಿ ಸೇರ್ಬಾರ್ದು. ಕಾವ್ಯ ನಿಮ್ಮನೆಗೆ ಬಂದಾದ್ಮೇಲೆ ನಗನಗತ್ತ ಜೀವನ ಸಾಗಿಸ್ಬೇಕು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹೊಡ ಹುಟ್ಟಿದವರು ಕಾವ್ಯಾಳ ಸೌಂದರ್ಯ ನೋಡಿ ಅವಳ ಮೇಲೆ ಕಣ್ಣು ಹಾಕಿದ್ರು ತಪ್ಪ. ಅದಕ್ಕೆ ಮುಂದೆ ಹೇಳಬೇಡ ಸುಮಂಗಲ ಗೌಡ್ತಿ. ನೀವು ಹೇಳುವ ಮಾತು ನನಗೆ ಚೆನ್ನಾಗಿ ಅರ್ಥವಾಯಿತು. ನಾಳೆ ನನ್ನ ಮದುವೆಯಾಗಿ ನನ್ನ ಮನೆಗೆ ಬಂದರೆ ಅವರ ಕಾಮಕದ ಕಣ್ಣು ಕಾವ್ಯಾಳ ಮೇಲೆ ಬೀಳಬಹುದು ಅಂತ ಅಲ್ಲೇ ನಿಮ್ಮ ಅನುಮಾನ? ಹೌದು, ಕಾಮಕ್ಕೋಸ್ಕರ ಎಂತ ಏಸಿ ಕೆಲ್ಸಕ್ಕೆ ಬೇಕಾದ್ರೂ ಇಳಿತಾರೆ ಆ ಚಾಂಡಲ್ರು. ಅದಕ್ಕೆ ಅವರಿಬ್ಬರನ್ನ ಅದಕ್ಕಾಗಿ ಏನು ಮಾಡಬೇಕು ಹೇಳಿ ಗೌಡ್ತಿ, ಹೇಳಿ. ಅವರನ್ನು ಮನೆಯಿಂದ ಹೊರಟ ಬಿಡು, ಇಲ್ಲ ಅವರನ್ನು ವಿಷ ಹಾಕಿ ಕೊಂದು ಬಿಡಲು. ನೋಡಿ, ಏನ್ ವಿಚಾರ ಮಾಡ್ತಾ ಇದ್ದೀರಾ? ಅದೆಲ್ಲ ನಿಮಗ್ ಬಿಟ್ಟಿದ್ದು. ಅವರೇನು ನಿಮ್ಮ ಒಡ ಹುಟ್ಟಿದವರಲ್ಲ, ನಿಮ್ಮ ದೊಡ್ಡಪ್ಪನ ಸಾವಿಗೆ ಕಾರಣ ಆದವರು. ಅವರು ಇನ್ ಮುಂದೆ ನಿನ್ನ ಹಿತಕ್ಕಾಗಿ, ನಿನ್ನ ಬದುಕಿಗಾಗಿ ಹೇಳ್ತಾ ಇದ್ದೀನಿ. ಅವರಿಬ್ಬರನ್ನು ನೀನೇ ಕೊಲೆ ಮಾಡಬೇಕು. ಕರೆಕ್ಟ್ ಇದೆ ನಿಮ್ಮ ಮಾತು ಸುಮಂಗಲ ಗೌಡ್ತಿ. ಆಸ್ತಿಗಾಗಿ ಹೆತ್ತ ತಂದೆ ತಾಯಿಯನ್ನು ಕೊಂದು ತಾಯಿ ಗಂಡ ಇರ್ತಾರೆ. ಬಹಿರಂಗವಾಗಿ ಓಡುವ ಜನರೇ ನಮ್ಮ ಕಣ್ಣೆದುರಿಗಿರುವಾಗ ನನ್ನ ಬದುಕಿನ ಏಳಿಗೆಗಾಗಿ ನನ್ನವರ ಹುಟ್ಟಿದ ಅನ್ನ ತಮ್ಮಂದರನ್ನು ಕರೆ ಮಾಡುವಲ್ಲಿ ತಪ್ಪೇನಿಲ್ಲ. ಕೇವಲ 24 hours ಗಂಟೆ ಟೈಮಿಂಗ್ ಕೊಡಿ. ಈ ಸುವರ್ಣ ಸುದ್ದಿಯನ್ನು ನಿಮ್ಮ ಕಿವಿಯೇ ತಡಿಸುತ್ತೇನೆ. ನಾನಿನ್ನು ಬರಲೇ? ಹಾ, ಒಂದೇ ಒಂದ್ ನಿಮಿಷ ಇರಿ. ಇಲ್ಲೇ ಕಾವ್ಯ ಬರ್ತಾ ಇದ್ದಾಳೆ. ಅವಳನ್ನೇ ಅವಳು ಬಾಯಿಂದ ಕೇಳಿ, ನಿಮ್ಮನ್ನ ಮದ್ವೆ ಆಗ್ತಾಳೋ ಇಲ್ವೋ ಅಂತ.
ನಿಮ್ಮನ್ನು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದ್ದೀರಿ ತಾನೆ? ಕಾವ್ಯ, ನಾನು ಚೆನ್ನಾಗಿದ್ದೇನೆ. ನೀನು ಚೆನ್ನಾಗಿದ್ದೀಯ ಕಾವ್ಯ? ನಾನು ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ? ನನ್ನ ದೇಹ ಮನೆಯಲ್ಲಿದ್ದರೂ ಸಹಿತ ನನ್ನ ಮನಸ್ಸು ಯಾವತ್ತಿದ್ರು ನಿಮ್ಮ ಹೃದಯದ ಅಂಗಳದಲ್ಲಿ ಓಡಾಡ್ತಾ ಇದೆ. ನಾನು ಜನ್ಮದಲ್ಲಿ ಮದುವೆ ಆಗೋದಾದ್ರೆ ಅದು ನಿಮ್ಮನ್ನ ಮಾತ್ರ. ಇಲ್ದಿದ್ರೆ ನಾನು ವಿಷ ತೆಗೆದುಕೊಂಡು ನನ್ನ ಪ್ರಾಣ ಕಳ್ಕೊತೇನೆ. ಕಾವ್ಯ, ಕಾವ್ಯ, ನೋಡಿದ್ಯಾ ಮಣಿಕಂಠ, ಕಾವ್ಯ ಹೇಳಿದ ಮಾತನ್ನ? ಅವಳು ನಿನ್ನನ್ನು ಬಿಟ್ರೆ ಬೇರೆ ಯಾರನ್ನೂ ಮದ್ವೆ ಆಗೋದಿಲ್ಲ. ಅರ್ಥವಾಯ್ತು. ಇನ್ನು ಸಮಯ ವ್ಯರ್ಥ ಮಾಡಬಾರೆ. ನನ್ನ ಪ್ರೀತಿಯೇ ನನಗೆ ಕೋಗಿಲೆ ನನಗೆ ಹೊರತಿರುವ ನಾನಿನ್ನು ಯಾರಿಗೆ ಹೆದರಬಾರೆ. ಕಾವ್ಯಳ ಕೈ ಹಿಡಿಲಿಕ್ಕೆನ್ನುವುದೊಂದೇ ನನ್ನ ಗುರಿ. ನಿನಗೆ ಹೊಡ್ತೀವಿ. ಹೋಗು ಮಣಿಕಂಠ, ಹೋಗು. ಈಗ ಪ್ರೇಮದ ಹುಚ್ಚು ಹೊತ್ತಿರೋಂತ ನಾಯಿ ನೀನು. ಕೊಬ್ಬಿದ ಕುರಿಗಳನ್ನ ಕೊಲೆ ಮಾಡೋದಿಕ್ಕೆ ಕಳಿಸಿದೀನಿ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಇದೆ ಸುಮಂಗಲ ಗೌಡ್ತಿಯ ಮರ್ಮ.